ಸ್ನೇಹಿತರೆ, ನಿಮಗೆ ಕಾಶ್ಮೀರದಲ್ಲಿ ಶಾರದಾ ಕುಂಡದ ಬಗ್ಗೆ ಗೊತ್ತಾ? ಇಲ್ಲ ಅಂದರೆ ಕರ್ನಾಟಕದಲ್ಲಿನ ಮಹಿಷಕರ್ಣ ಅಂತ ಒಬ್ಬ ರಾಜನ ಬಗ್ಗೆ ಕೇಳಿದಿರಾ? ಏನಪ್ಪ ಶಾರದಾ ಕುಂಡಕ್ಕೂ ಮತ್ತು ಮಹಿಷೀಕರಣಂಗೂ ಎಲ್ಲಿಂದೆಲ್ಲಿ ಸಂಬಂಧ ಅಂತೀರಾ? ಹಾಗಾದರೆ ಈ ಲಿಸ್ಟ್ನ ಫುಲ್ ನೋಡಿ. ಕಾಶ್ಮೀರದಲ್ಲಿರುವ ಶಾರದಾ ದೇವಿಯ ಮಂದಿರದ ಸಮೀಪದಲ್ಲಿ ಒಂದು ಕುಂಡವಿತ್ತು. ಅದು ಪ್ರಾಣ ಸಂಜೀವಿನಿಯ ವಿಲಕ್ಷಣ ಶಕ್ತಿಯನ್ನು ಹೊಂದಿತ್ತೆಂಬ ಪ್ರತೀತಿ ಪ್ರಾಚೀನ ಕಾಲದಿಂದಲೂ ಪ್ರಸಿದ್ಧವಾಗಿದೆ. ಶಾರದಾ ಕುಂಡದ ಜಲಸ್ಪರ್ಶ ಮಾತ್ರದಿಂದ ಮೃತ ವ್ಯಕ್ತಿಯ ಶರೀರದಲ್ಲಿ ಪ್ರಾಣ ಸಂಚಾರವಾಗುತ್ತಿತ್ತು. ಜನಶ್ರುತಿ ಒಂದೇ ಪ್ರಸಿದ್ಧವಿತ್ತು. ಕರ್ನಾಟಕದಲ್ಲಿ ಎಮ್ಮೆಯ ಕಿವಿಗಳಿಗೆ ಸದೃಶವಾದ ಕಿವಿಗಳಿದ್ದವರ್ವ ರಾಜನಿದ್ದ. ಆದುದರಿಂದ ಅವನನ್ನು ಮಹಿಷಕರ್ಣನೆಂದು ಕರೆಯುತ್ತಿದ್ದರು. ಅವನು ತನ್ನ ಶರೀರ ದೋಷವನ್ನು ನಿವೇದನೆ ಮಾಡಿಕೊಳ್ಳಲು ಕಾಶ್ಮೀರಕ್ಕೆ ಬಂದನು. ಆದರೆ ವಿನಾಕಾರಣ ರಾಜಕನ್ಯೆಯ ಕೋಪಕ್ಕೆ ಪಾತ್ರನಾದುದರಿಂದ ತನ್ನ ಪ್ರಾಣಜಲದಿಂದಲೇ ಕೈಗಳನ್ನು ತೊಳೆಯುವ ಗತಿಯುಂಟಾಯಿತು. ಆತನ ಶರೀರವನ್ನು ಛಿದ್ರ ಛಿದ್ರವಾಗಿ ಕತ್ತರಿಸಿದರು. ಆದರೆ ನಿಷ್ಠವಾದ ಅವನ ಸೇವಕನು ಅವನ ದೇಹದ ಛಿದ್ರಗಳನ್ನು ಒಟ್ಟುಗೂಡಿಸಿ ಕುಂಡದ ಸಮೀಪಕ್ಕೆ ತಂದನು. ಆ ಕುಂಡದ ಜಲಸ್ಪರ್ಶದಿಂದಲೇ ಪ್ರಾಣ ಸಂಚಾರವಾಗಿ ರಾಜನು ಬದುಕಿದನು ಅನ್ನೋ ಒಂದು ಕಥೆ ಇದೆ. ಈ ಕಥೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿದ್ರೆ ಕಮೆಂಟ್ ಮಾಡಿ, ಹಾಗೂ ಸಾಧ್ಯವಾದಷ್ಟು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಧನ್ಯವಾದ.